ಎಡೆ ಮತ್ತು ನುಡಿ ಎರಡನ್ನೂ ಒಂದಾಗಿಸಿ ಜೀವನವನ್ನು ಮಾಡಿದಾಗ ಮಾತ್ರ ಜೀವನಕ್ಕೆ ಸಾರ್ಥಕತೆ ಸಿಗುತ್ತೆ. ಮಾತಾಡೋದೇ ಒಂದು, ನಾವು ನಡ್ಕೊಳ್ಳೋದೇ ಒಂದು ಅನ್ನೋದ್ರೆ ಎರಡಕ್ಕೂ ಹೊಂದಾಣಿಕೆ ಇರಲ್ಲ. ಬಸವಣ್ಣ ಅದನ್ನ ಹೇಳಿದ್ದು, ನಡೆ ನುಡಿ ಎರಡು ಒಂದಾದಾಗ ಮಾತ್ರ ಶಿವ ಮೆಚ್ಚುತ್ತಾನೆ ಅಂತ ಹೇಳ್ತಾರೆ ಬಸವಣ್ಣವರು. ಮತ್ತು ಬದುಕಿಗೆ ಛಲ ಇರಬೇಕು. ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಎಂಥ ಸಂಕಟಗಳೇ ಬರಲಿ, ಎಂಥ ದುಃಖದ ಘಟನೆಗಳೇ ಆಗಲಿ, ಛಲ ಇರ್ಬೇಕು ನಮಗೆ. ಆ ಛಲವನ್ನು ಯಾರು ಕೊಡ್ತಾರೆ? ಭಗವಂತ ಕೊಡ್ತಾನೆ. ಛಲ ನೀಡೋ ಬಲ ನೀಡೋ ಗಣನಾಥ. ಮತ್ತು ಎಷ್ಟೊಂದು ಜಡತ್ವ ಇರುತ್ತೆ ನಮ್ಮಲ್ಲಿ, ತಾಮಸಿಕತೆ ಇರುತ್ತೆ. ಆ ಎಲ್ಲ ಜಡತ್ವವನ್ನು ಕಳೆಯೋ ಲಂಬೋದರ ಅಂತ. ಇಲ್ಲಿ ನೋಡಿ ಎಷ್ಟು ಶಬ್ದ, ಗಣೇಶನ ಒಬ್ಬನೇ ಭಗವಂತನಿಗೆ ಎಷ್ಟೊಂದು ಹೆಸರು ನೋಡಿ. ಗಣನಾಥ, ವಿಘ್ನೇಶ, ವಿನಾಯಕ, ಲಂಬೋದರ, ಗಜಾನನ, ಬೆನಕ, ಶಿವಸುತ, ಇನ್ನೂ ಅನೇಕ ಹೆಸರುಗಳು ಗಣೇಶನಿಗಿದೆ. ಎಷ್ಟು ಹೆಸರು ನಮ್ಗೆ ಒಂದೇ ಹೇಳಿದ್ರೆ ಬೆಳಗ್ಗೆ ಆಯ್ತು. ಆದರೆ ಗಣೇಶನಿಗೆ ಎಷ್ಟೊಂದು ಹೆಸರುಗಳಿದೆ. ಶ್ರದ್ಧೆ ಬೇಕು. ಪುರುಷೋತ್ತಮಂಜಿ ಯಾವಾಗಲೂ ಅದನ್ನೇ ಹೇಳ್ತಾ ಇರ್ತಾರಲ್ಲ, ಶ್ರದ್ಧೆ ಇದ್ದರೆ ನಾ ಗೆದ್ದೆ ಅಂತ. ಶ್ರದ್ಧೆ ಬಹಳ ಮುಖ್ಯ. ಅದಕ್ಕೆ ವಚನವೇದ ಹಾಡು ಹೇಳ್ತಲ್ಲ, ಶ್ರದ್ಧೆ ಎಲ್ಲಿರುವುದೋ ಅಲ್ಲಿ ದೊರೆಯುವೆ ನಾನು ಅಂತ. ಎಲ್ಲಿ ಹರಸುವ ನೀನು ಓ ನನ್ನ ಟೀಚರ್ನೇ ಹಾಡಿನಲ್ಲಿ ಹೇಳ್ತಾರೆ. ಹಂಗೆ ಶ್ರದ್ಧೆ ಬಹಳ ಮುಖ್ಯ. ವಿದ್ಯೆ ಅಂದರೆ ಬರೀ ಲೌಕಿಕವಾದ ವಿದ್ಯೆ ಅಲ್ಲ, ಪಾರಮಾರ್ಥಿಕವಾದ ವಿದ್ಯೆನೂ ಬೇಕು ನಮಗೆ. ಆ ವಿದ್ಯೆಯನ್ನು ಕೊಡೋನು ಯಾರು? ಗಣೇಶ ಅಂತ ಹೇಳ್ಬೋದು. ಇದು